ತಪ್ಪು ಯಾರದ್ದು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ನಮಗೆ ಮುಖ್ಯ ಸಂರಕ್ಷಣಾಧಿಕಾರಿ ಸ್ವಾಮಿನಾಥನ್ ಜಾಯ್ನ್ ಆಗಿದ್ದಾರೆ. ಸ್ವಾಮಿನಾಥನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಈಗಾಗಲೇ ಸಾಕಷ್ಟು ಮಾತಾಡಿದ್ವಿ. ಸಂಜಯ್ ಅವರು ಮಾತಾಡಿದ್ರು, ಮಹಿಮಣ್ಣ ಅವರು ಮಾತಾಡಿದ್ರು. ಆನೆಗಳ ದಾಳಿ ಇತ್ತೀಚೆಗೆ ಅತಿ ಹೆಚ್ಚಾಗಿದೆ ಅಂತ ಮಹಿಮಣ್ಣ ಅವರು ಹೇಳ್ತಿದ್ದಾರೆ. ಅಂದ್ರೆ ರಾತ್ರಿ ಹೊತ್ತು ಬರ್ತಾ ಇತ್ತು ಆನೆಗಳು, ಆದ್ರೆ ಈಗ ಬೆಳಗ್ಗೆನೆ ಬರ್ತಾ ಇದ್ದಾರೆ, ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆನೆಗಳ ಈ ದಾಳಿಗೆ ಏನ್ ಕಾರಣ ಅಂತೀರಾ ನಿಮ್ಮ ಪ್ರಕಾರ? ನೋಡಿ, ಸಾಮಾನ್ಯವಾಗಿ ಆನೆಗಳು ರಾತ್ರಿ ಹೊತ್ತು ಬರ್ತವೆ. ಮತ್ತು ಕಾಡಿನ ಹಂಚಿನಲ್ಲಿರುವ ಕೆಲವು ಬೆಳೆಗಳಿತ್ತು ಅಂತಂದರೆ ಅದರಿಂದ ಆಕರ್ಷಿತಗೊಂಡು ಬರ್ತವೆ, ಅದು ನಿಜ. ಮತ್ತು ಸಾಮಾನ್ಯವಾಗಿ ಮತ್ತೆ ಬೆಳಿಗ್ಗೆ ಹೋಗ್ಬಿಡ್ತವೆ. ಅದು ಬೆಳಗಿನ ಜಾವ ಅದು ಭಾಳಷ್ಟು ಬೇಗ 5 ಗಂಟೆ ಅಥವಾ 4-4 ಗಂಟೆ ಜಾವದಲ್ಲಿ ವಾಪಸ್ ಹೋಗ್ಬಿಡ್ತವೆ. ಕೆಲವು ಪ್ರಕರಣಗಳಲ್ಲಿ ಅಂದರೆ ಇಡೀ ವರ್ಷದಲ್ಲಿ ನಮಗೆ ಈ ರೀತಿ ಒಂದು ಘಟನೆಗಳಾಗಿರೋದು ಒಂದು 2-3 ಸಾರಿ ಮಾತ್ರ. ಅವು ಹಿಂಡು ಸ್ವಲ್ಪ ಜಾಸ್ತಿ ಆದಾಗ ಮತ್ತು ಮರಿಯಾನೆ ಏನಾದ್ರು ಜೊತೆಗಿತ್ತು ಅಂತಂದರೆ ಅದು ಸ್ವಲ್ಪ ತಪ್ಪಿಸ್ಕೊಂಡ್ಬಿಟ್ರೆ ಅದನ್ನು ಹುಡುಕೊಂಡು ಅದನ್ನು ಕರ್ಕೊಂಡು ವಾಪಸ್ ಹೋಗೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ಸ್ವಲ್ಪ 6 ಗಂಟೆ 6:15 ಗಂಟೆ ಆಗ್ಬಿಡ್ತು ಅಂತಂದರೆ ಅಷ್ಟರಲ್ಲಿ ಜನಗಳ ಗುಂಪು ಸೇರ್ಕೊಂಡ್ಬಿಡುತ್ತೆ. ಈ ಪ್ರಕರಣ ಒಂದು 2-3 ಸಾರಿ ಈ ಸಾರಿ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಅವು ಹೋಗೋದು ಸ್ವಲ್ಪ ತಡ ಆಯಿತು ಅಂತ ನಮ್ಮ ಜನಗಳೆಲ್ಲ ಗ್ಯಾದರ್ ಆಗಿಬಿಡ್ತಾರೆ. ಗ್ಯಾದರ್ ಆಗಿಬಿಟ್ಟು ಅವಕ್ಕೆ ಸ್ವಲ್ಪ ಗಾಬರಿ ಆಗುತ್ತೆ. ಮತ್ತು ಸಣ್ಣ ಮರಿಯಾನೆ ಇರ್ತದೆ, ಅದ್ರ ಬಗ್ಗೆ ಅದು ಭಾಳಷ್ಟು ಅವಕ್ಕೆ ಮಮತೆ ಇರ್ತದೆ. ಏನಾದ್ರು ಮಾಡಿ ರಕ್ಷಣೆ ಮಾಡಬೇಕು ಅಂದ್ಬಿಟ್ಟು ಆನೆಗಳೆಲ್ಲ ಏನು ಮಾಡ್ತವೆ ಅಂದರೆ ಸ್ವಲ್ಪ ನಿಧಾನ ಮಾಡಿಕೊಂಡು ಸ್ವಲ್ಪ ರೆಸಿಸ್ಟ್ ಮಾಡ್ತವೆ. ಅಷ್ಟರಲ್ಲಿ ಜನಗಳ ಗುಂಪು ಸೇರಿ ಅವು ಸ್ವಲ್ಪ ಅದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಮತ್ತೆ ಎಲ್ಲೆಲ್ಲ ನೆಡ್ತೋಪು ಇಂಥವು ಇತ್ತು ಅಂತಾರೆ ಅಲ್ಲಿ ಹೋಗಿ ಸೇರ್ಕೊಳ್ತವೆ. ಅಲ್ಲೂ ಕೂಡ ನಮ್ಮ ಜನಗಳು ಬಿಡೋದಿಲ್ಲ. ಅದನ್ನು ಕೂಡ ಅದನ್ನ ಇಟ್ಸ್ಕೊಂಡು ಅದು ಹಿಂದೆ ಹೋಗಿ ಅದಕ್ಕೆ ಏನಾದ್ರು ಮಾಡಿ ಗಲಾಟೆ ಮಾಡಿ ಕೂಗಾಡೋದು, ಸ್ವಲ್ಪ ಇವ್ರಿಗೂ ಹೆದರಿಕೆ ಆಗುತ್ತೆ, ಅವಕ್ಕೂ ಗಾಬರಿ ಆಗುತ್ತೆ. ಈ ರೀತಿಯ ಒಂದು ಸಂಘರ್ಷಣೆಯಿಂದ ಕೆಲವು ಸಾರಿ ಈ ರೀತಿ ಆಗುತ್ತೆ. ಅಲ್ಲ, ಒಂದು ಗ್ರಾಮಸ್ಥರ ಒಂದು ಆಕ್ರೋಶ ಯಾವಾಗಲೂ ಕೇಳಿಬರೋದು ಅಂದರೆ ರಕ್ಷಣೆ ಸರಿಯಾದಂತಹ ರೀತಿಯಲ್ಲಿ ಅಲ್ಲಿ ಸಿಗ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ದಾಳಿ ನಡೆಸಿದಾಗ ಬರ್ತಾರೆ, ಅದನ್ನು ಅಟ್ಟೋ ಕೆಲಸ ಮಾಡ್ತಾರೆ, ಹೊರಟೋಗ್ತಾ ಇರ್ತಾರೆ, ಮತ್ತೆ ಇನ್ನೊಂದ್ಸಲ ದಾಳಿ ಆಗೋವರೆಗೂ ಬೇರೆ ಯಾವ ಅಧಿಕಾರಿಗಳು ಅಲ್ಲಿಗೆ ಬರೋದಿಲ್ಲ, ಯಾವುದೇ ರಕ್ಷಣೆ ಕೈಗೊಳ್ಳೋದಿಲ್ಲ. ಈ ರೀತಿ ಒಂದು ಆರೋಪ ಇದೆ. ನೋಡಿ, ಬನ್ನೇರುಘಟ್ಟದಲ್ಲಿ ಕಳೆದ ಒಂದು 2 ವರ್ಷದಲ್ಲಿ ಇದು 2ನೇ ಅಥವಾ 3ನೇ ಘಟನೆ ಇರ್ಬೋದು. ಹೌದಾ ಮಹಿಮಣ್ಣವರೇ? ಒಂದು ವರ್ಷದಲ್ಲಿ ಇದು 2-3ನೇ ಘಟನೆ ಅಷ್ಟೇನಾ? ಆಗಿದೆ ಮೇಡಮ್, ಸುಮಾರು ಘಟನೆಗಳಾಗಿದೆ. ಸುಮಾರು ಘಟನೆಗಳು ಈಚೆಗೆ ಒಂದು ವರ್ಷದಿಂದ ಈಚೆ ಒಂದು 5-6 ಆಗಿದೆ. ಅದು ಕೈಕಾಲು ಮುರ್ಕೊಂಡವ್ರಂತೂ ಲೆಕ್ಕನೇ ಇಲ್ಲ ಬಿಡಿ. ಕೈಕಾಲು ಮುರ್ಕೊಂಡವರು ಲೆಕ್ಕ ಇಲ್ಲ. ಈ ಸತ್ತೋವರ ಸತ್ಯ ಜನ 5-6 ಜನದ್ದು ಅದು ಬಡ ಕುಟುಂಬಗಳಲ್ಲಿ ಹೋಗವ್ರೆ. ಏನು ಹೇಳ್ತೀರಾ ಸ್ವಾಮಿ? ಬನ್ನೇರುಘಟ್ಟ ನಮ್ಗೆ ಗೊತ್ತಿದ್ದಾಗೆ ಬೆಂಗಳೂರಿಗೆ ಬಹಳ ಹತ್ತಿರವಾದ ಒಂದು ದೊಡ್ಡವಾದ ಅರಣ್ಯ ಪ್ರದೇಶ. ಅದರಲ್ಲಿ ಬಹಳಷ್ಟು ಆನೆಗಳಿದೆ. ಮತ್ತು ಇದು ತಮಿಳುನಾಡು ಅರಣ್ಯ ಪ್ರದೇಶ, ನಮ್ಮ ಕರ್ನಾಟಕ ರಾಜ್ಯ ಅರಣ್ಯ ಪ್ರದೇಶ, ಮತ್ತು ಕೆಳಗಡೆ ನಮಗೆ ಕೊಳ್ಳೇಗಾಲದವರು ಕೂಡ ಇದ್ರದ್ದು ಆನೆಗಳ ಒಂದು ಕಾರಿಡಾರ್ ಅಂತ ಹೇಳ್ತೀವಿ. ಇದು ಒಂದು ದೊಡ್ಡ ಒಂದು ಆನೆಗಳಿಗೆ ವಾಸಸ್ಥಾನ. ಈಗೇನಾಗಿದೆ, ನಮ್ಮ ಬೆಂಗಳೂರು ನಗರ ಒಂದು 20 ವರ್ಷದಿಂದ ನೋಡ್ತು ಅಂತಂದರೆ ಇಲ್ಲಿ ಮಾತ್ರ ಇತ್ತು, ಇಲ್ಲಿ ನಮ್ಮ ಜಯನಗರ ಇತ್ತು. ಈಗ ಜಯನಗರದಿಂದ ನೀವು ಬನ್ನೇರುಘಟ್ಟವರೆಗೆ ಈಗ ನಗರ ಬೆಳೆದು ಬಿಡ್ತು. ಈಗ ಆನೆಗಳ ಹತ್ರ ನಾವು ಹೋಗಿದ್ದೀವಿ ಹೊರತು ಆನೆಗಳು ನಮ್ಮ ಹತ್ರ ಬಂದಿಲ್ಲ. ಆನೆಗಳು ಒಂದು 20 ವರ್ಷದಿಂದ ಅಥವಾ 50 ವರ್ಷದಿಂದ 100 ವರ್ಷದ ಹಿಂದೆ ಆನೆಗಳು ಅಲ್ಲೆಲ್ಲ ಸಂಚರಿಸ್ತಾ ಇದ್ದ ಸ್ಥಳ, ಅವುಗಳ ವಾಸಸ್ಥಾನಗಳು. ಆದರೂ ಕೂಡ ನಾವು ಭಾಳಷ್ಟು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ದೀವಿ. ಭಾಳಷ್ಟು ಸುಮಾರು ಒಂದು 60-70 ಕಿಲೋಮೀಟರ್ನಷ್ಟು ಇದು ಮಾಡಿದ್ದೀವಿ, ಸೌರಶಕ್ತಿ ಬೇಲಿಗಳು ಮಾಡಿದ್ದೀವಿ, ಮತ್ತು ಆನೆ ನಿರೋಧಕ ಕಂದಕಗಳು ಮಾಡಿದ್ದೀವಿ. ಇಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಅದು ವೀಕ್ ಪಾಯಿಂಟ್ ಅಂತ ಅಂದ್ಬಿಟ್ಟು ನಮ್ಮ DFO ಹೇಳ್ತಾ ಇದ್ರು. ಅಲ್ಲಿ ಮೊನ್ನೆ ದಿವಸ ಒಂದು ದೊಡ್ಡ ಹಿಂಡುಗಳೇ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅದನ್ನು ಕೂಡ ನಾವು ನಿನ್ನೆ ಸಲ ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಕೂಡ ರಿಪೇರಿ ಮಾಡಿ ಬೆಂಗಳೂರು ನಗರ ಸುರಕ್ಷಿತವಾಗಿರೋದಕ್ಕೆ ಎಷ್ಟೆಷ್ಟು ಕ್ರಮಗಳು ಬೇಕು ಅಷ್ಟೆಲ್ಲ ಮಾಡ್ತೀವಿ. ಇಂಥ ಒಂದು ಸಣ್ಣ ಘಟನೆಗಳು ಆಗ್ತಿರ್ತವೆ. ಈ ಕಲ್ಕತ್ತಾದಲ್ಲಿ ಬರ್ತಾನೆ ಇರ್ತದೆ ಆನೆಗಳು, ಗೌಹಾತಿ ಒಳಗೆ ಬರ್ತಾನೆ ಇರ್ತದೆ. ಹೌದು. ಅದರಿಂದ ನಾವು ಆದಷ್ಟು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಇದನ್ನು ಈ ಸಾರಿ ಘಟನೆ ಏನಾಯಿತು ಅಂತಾರೆ, ನಮ್ಮ ಒಬ್ಬ ಒಬ್ಬ ನಾಗರಿಕರು ಅದು ಏನೋ ಒಂದು ಇದರಿಂದ ಒಂದು ಫೋಟೋ ತಗೊಳ್ಕೋಬೇಕು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ಗಾಬರಿ ಆಗಿಬಿಟ್ಟು ಓಡಬೇಕಾದ್ರೆ ಆ ರೀತಿ ಆಗಿದೆ. ಆದರೆ ಸಾಮಾನ್ಯವಾಗಿ ಆನೆಗಳು ಬರ್ತವೆ ಮತ್ತು ವಾಪಸ್ ಹೋಗ್ತವೆ. ಮತ್ತು ನಾವು ಕೂಡ ಒಂದು ಆನೆ ಓಡಿಸುವಂಥ ಒಂದು ಗುಂಪುಗಳನ್ನ ಮಾಡಿದ್ದೀವಿ. ಸುಮಾರು ಒಂದು 20-30 ಗುಂಪುಗಳಿವೆ. ಅವು ಹಗಲು ರಾತ್ರಿ ಅವ್ರ ಮೇಲೆ ನಿಗಾ ಇಟ್ಟು ಓಡಿಸ್ತಾ ಇರ್ತಾರೆ. 1 ಸಾರಿ 2 ಸಾರಿ ಈ ರೀತಿ ಪ್ರಕರಣಗಳಾಗೋದು ಭಾಳ ದುರದೃಷ್ಟಕರ. ಅದನ್ನು ಕೂಡ ಆಗದೆ ಇರುತ್ತೆ, ನಾವು ಎಚ್ಚರಿಕೆ ಕ್ರಮ ತೆಗೆದುಕೊಳ್ತೀವಿ. ಸಂಜಯ್ ಅವರೇ, ಸ್ವಾಮಿ ಅವರು ಹೇಳುವಾಗ ಹೇಳ್ತಿದ್ರು ಅಂದರೆ ಆನೆಗಳ ಮಾರ್ಗಗಳು ಅಂತ. ಎಲ್ಲೋ ಒಂದು ಕಡೆ ಆ ಮಾರ್ಗಗಳನ್ನು ನಾವು ಪ್ರತಿ ಬಾರಿ ಆಕ್ರಮಿಸ್ಕೊಂಡು ಹೋಗ್ತಾ ಇರೋದೇ ಈ ಎಲ್ಲ ದಾಳಿಗಳಿಗೆ ಕಾರಣ ಅಂತ ಅನ್ಸುತ್ತೆ ನಿಮಗೆ?
ಒಂದು ಮಾರ್ಗಗಳ ತಡೆ ಹಾಕ್ತಾ ಇದೆ. ಮತ್ತೆ ಆನೆ ಇರುವಂತಹ ಕಾಡು ಪ್ರದೇಶದ ಸುತ್ತಮುತ್ತ, ಉದಾಹರಣೆಗೆ ಬನ್ನೇರುಘಟ್ಟದ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ಎಷ್ಟು ಹೆಚ್ಚಾಗಿದೆ ನೋಡಿ. ನೀವು ಆನೆಗಳ ನಮ್ಮ ಮನೆ ಪಕ್ಕ ಕಲ್ಗಾಣಿಗಾರಿಕೆ ಬಂತು ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತೀವಿ, ಮನೇಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದ, ಗಲಾಟೆ ಮಾಡ್ತೀವಿ, ಹೋಗಿ 4 ಜನಕ್ಕೆ ಕಂಪ್ಲೇಂಟ್ ಕೊಡ್ತೀವಿ, ಆನೆಗಳೆಲ್ಲ ಹೋಗ್ಬೇಕು. ನೀವು ಒಂದು ಕಡೆ ಕಲ್ಗಾಣಿಗಾರಿಕೆನೂ ಜಾಸ್ತಿ ಮಾಡ್ತೀವಿ ನಾವು ಆನೆಗಳ ಆವಾಸ ಸ್ಥಾನದ ಪಕ್ಕ. ಮತ್ತೆ ಇವು ಸ್ವಾಮಿನಾಥ್ ಅವರು ಹೇಳಿದಾಗೆ ಬನ್ನೇರುಘಟ್ಟದಿಂದ ತಳಿ, ಹೊಸೂರು ಇದ್ರ ಮೂಲಕ ಹೋಗಿ ಮತ್ತೆ ಕಾವೇರಿ ವನ್ಯಜೀವಿಧಾಮಕ್ಕೆ ಬಂದು ಅಲ್ಲಿಂದ ಮಲೆಬಾದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ಈ ತರ ಒಂದು ದೊಡ್ಡ ಆನೆಗಳ ವಲಸೆ ಮಾರ್ಗವೇ ಇದೆ. ವಲಸೆ ಮಾರ್ಗ ಅಂದಾಗ ಒಂದು ಸೀಸನಲ್ ವಲಸೆ ಮಾರ್ಗ ನೋಡಬೇಕು. ನಂತರ ವಾರ್ಷಿಕವಾಗಿ ಅವು ಹೇಗೆ ಓಡಾಡ್ತದೆ ನೋಡಬೇಕು. ನಂತರ ಈ ಗಂಡು ಆನೆಗಳಂತ ದೊಡ್ಡ ಆನೆಗಳು ಒಂದು ಜೀವನ ವ್ಯಾಪ್ತಿಯಲ್ಲಿ ಈ ಥರ ಅವು ಯಾವ ಮಾರ್ಗ ತಗೊಳ್ತದೆ. ಬಹುಶಃ ಬನ್ನೇರುಘಟ್ಟದಿಂದ ಪ್ರಾರಂಭ ಆಗಿ ನಾಗರಹೊಳೆಗೆ ಹೋಗಿ ಅಲ್ಲಿಂದ ಅಣಶಿದಾಂಡಲಿಗೂ ಸಹ ಹೋಗುವಂಥ ಮಾರ್ಗಗಳಿರ್ಬೋದು ಈ ಆನೆಗಳಿಗೆ, ಕೆಲವು ಆನೆಗಳಿಗೆ ಜೀವನ ವ್ಯಾಪ್ತಿಯ ಸಮಯದಲ್ಲಿ. ಹಾಗಾಗಿ ಇದರ ಮಧ್ಯೆ ನಾವು ಹೋಗಿ ಅಲ್ಲಿ ಹೆದ್ದಾರಿ ಕಟ್ತೀವಿ. ನಾವೇನಾದರೂ ಅದಕ್ಕೆ ಬೇಡ ಹೆದ್ದಾರಿ ಅಂತ ಹೇಳಿದ್ರೆ ಪಿಳೋಬಿಡಿ ಅವ್ರು ಬಂದು ಅಧಿಕಾರಿಗಳಿಗೆ ನಮ್ಗೆ ಬೈತಾರೆ, ಹೆದ್ದಾರಿ ಬೇಕು ಅಂತ ಹೇಳ್ತಾರೆ. ನಂತರ ಗಣಿಗಾರಿಕೆ ಮಾಡಬೇಕು ಅಂತ ಹೇಳ್ತೀವಿ. ಇದೆಲ್ಲ ಮಾಡಬೇಕು ನಾವು, ಸಂತೋಷ, ನಮ್ಮ ದೇಶದ ಅಭಿವೃದ್ಧಿಗೆ ಬೇಕೇ ಬೇಕು. ಆದರೆ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅನ್ನೋದು ಬಹಳ ಮುಖ್ಯ. ನಾವು ಎಲ್ಲಿ ಮಾಡಬಾರ್ದು ಅಲ್ಲೇ ಮಾಡಬೇಕು ಅಂತ ಹಠ ಹಿಡಿದು ಮಾಡ್ತೀವಿ, ಎಲ್ಲಿ ಮಾಡಬಾರ್ದು ಅಲ್ಲಿ ಬಿಟ್ಬಿಡ್ತೀವಿ ನಾವು. ಹಾಗಾಗಿ ಇದರಿಂದ ಬರೀ ಕೇವಲ ಆನೆಗಳ ವಲಸೆ ಒಂದೇ ಇಲ್ಲ, ಅದರಿಂದಗಡೆ ಬಹಳಷ್ಟು ಬೇರೆ ತೊಂದರೆಗಳಿದ್ದಾವೆ. ಆರ್ಥಿಕ ತೊಂದರೆ ಇದೆ, ಸಾಮಾಜಿಕ ತೊಂದರೆ ಇದೆ. ಈ ಒತ್ತಡಗಳನ್ನ ನಾವು ಮೊದಲು ಕಡಿಮೆ ಮಾಡ್ಕೋಬೇಕು. ಇದರ ಸಮಗ್ರ ದೃಷ್ಟಿಕೋನದಿಂದ ನೋಡಬೇಕು. ಸರ್ಕಾರದವ್ರೂ ಅಷ್ಟೇ, ಹೌದು ಹೆದ್ದಾರಿ ವಿಭಾಗದವ್ರು ಒಂದು ಸಪರೇಟ್ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅರಣ್ಯ ಇಲಾಖೆಯವರು ನಾವು ಸಪರೇಟಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಇವಾಗ ಒಂದು ಉದಾಹರಣೆ, ಮೈಸೂರು ಮಾನಂತವಾಡಿ ರಸ್ತೆಯನ್ನು ನಾವು ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀವಿ ಅಂತ ಅವ್ರಾಗಲೇ ಪೇಪರ್ನಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯವ್ರನ್ನ ಕೇಳಿದ್ದಾರೆ, ಅದು ಆನೆ ತಜ್ಞರನ್ನ ಕೇಳಿದ್ದಾರೆ, ಇಲ್ಲಿ ಮಾಡ್ಬೋದಾ ಹೆದ್ದಾರಿ ಮಾಡ್ಬೋದಾ ಬೇಡವಾ ಅಂತ. ಮಾಡ್ದಲ್ಲೇ ಅದನ್ನ ಮೇಲ್ದರ್ಜೆಗೆ ಒಂದು ಚಿಕ್ಕ ರಸ್ತೆನ ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀವಿ ಅಂತ ಇವತ್ತು ಹೇಳ್ತಾರೆ. 2 ಪಥದ ಹೆದ್ದಾರಿ ಮಾಡ್ತಾರೆ, ನಾಳೆ 4 ಪಥ ಮಾಡ್ತಾರೆ. ಅದೇ ಆನೆಗಳೆಲ್ಲ ಹೋಗ್ತವೆ, ಆಚೆ ಖಂಡಿತ ಬಂದೇ ಬರ್ತವೆ, ರೈತರಿಗೆ ತೊಂದರೆ ಆಗೇ ಆಗ್ತದೆ. ಹೀಗಾಗಿ ಸರ್ಕಾರದ ಪ್ರತಿಯೊಂದು ಅಂಗನೂ ಬೇರೆ ಬೇರೆ ತರ ಕೆಲಸ ಮಾಡಿದ್ರೆ ಎಲ್ಲಿ ಒಂದು ಇದಕ್ಕೆ ಒಂದು ಉತ್ತರಕ್ಕೆ ಬರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ್ದು, ಸಂಘರ್ಷಕ್ಕೆ ಒಳಪಡುವಂತಹ ಪ್ರಾಣಿಗಳು, ಆನೆ ಇರ್ಬೋದು, ಚಿರತೆ ಇರ್ಬೋದು, ಹುಲಿ ಇರ್ಬೋದು, ಇಂಥ ಪ್ರಾಣಿಗಳು ನಮ್ಮ ಪ್ರಪಂಚದಲ್ಲಿ ಇರೋ ತನಕ ಸಂಘರ್ಷನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ತಾಳ್ಕೊಳ್ಳೋ ಮಟ್ಟಕ್ಕೆ ತರಬೇಕು. ಆದರೆ ತರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಆ ದೃಷ್ಟಿಕೋನದಲ್ಲಿ ಕೆಲಸ ಮಾಡಬೇಕು. ಹೆದ್ದಾರಿಯವರು ಒಂದು ಸ್ವಲ್ಪ ಬೇರೆ ಥರ ಮಾಡ್ತಾರೆ, ಗಣಿಗಾರಿಕೆಯವರು ಅವ್ರಿಗೆ ಬೇಕಾದಂಥ ನೀತಿ ಮಾಡ್ತಾರೆ, ನಾವು ಅರಣ್ಯ ಇಲಾಖೆಯವರು ಸೇರಿ ಅವರಿಗೆ ಬೇಕಾದಂತಹ ನೀತಿ ಮಾಡ್ತಾರೆ. ಒಟ್ಟಿಗೆ ಸಮಗ್ರ ನೀತಿ ಬರಲಿಲ್ದಿದ್ರೆ, ನಾವೇನು ಕಾಂಪ್ರಹೆನ್ಸಿವ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಇದು ಮಾಡಲಿಲ್ದಿದ್ರೆ ಖಂಡಿತ ಸಾಧ್ಯ ಇಲ್ಲ. ಈ ಥರ ನಾನು ನೀವು ಸ್ವಾಮಿನಾಥ್ ಅವರು, ಮಹಿಮಣ್ಣವರು ಕುತ್ಕೊಂಡು ಚರ್ಚೆ ಮಾಡ್ತಾ ಇರ್ಬೋದು, ಟಿವಿಯಲ್ಲಿ ನೋಡ್ಕೊಂಡು ಬರ್ತಾ ಇರ್ಬೋದೇ ಹೊರತು ಈ ತೊಂದರೆಯನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಲ್ಲ ಅದು ಸಾಧ್ಯನೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಓಕೆ, ಇವಾಗ ಆನೆ ಅಥವಾ ವನ್ಯಜೀವಿಗಳನ್ನು ನಾವು ಗಮನಕ್ಕೆ ತಗೊಂಡಾಗ ಜೈವಿಕ ಸಮತೋಲನಕ್ಕೆ ಮನುಷ್ಯ ಹಾಗೂ ಈ ಪ್ರಾಣಿಗಳ ಮಧ್ಯೆ ಯಾವ ರೀತಿ ಒಂದು ಚೈನ್ ಇದೆ ಅಂತ ಹೇಳ್ತೀರಾ? ಯಾವ ರೀತಿ ಜೈವಿಕ ಚೈನ್ ಏನು ಸರ್ಕಲ್ ಏನಿದೆ ಯಾವ ರೀತಿ ಇದೆ ಅಂತೀರಾ? ಮತ್ತೆ ಈಗ ಮನುಷ್ಯ ಮಾಡ್ತಿರೋದು, ಮನುಷ್ಯ ಇವಾಗ ಹೇಗಾಗಿದ್ದಾನೆ ಅಂದ್ರೆ ನನ್ನದೇ ಪ್ರಪಂಚ, ಪ್ರಾಣಿಗಳೆಲ್ಲ ಜಸ್ಟ್ ಒಂದು ಭಾಗ ಮಾತ್ರ ಅಂತ. ಆದ್ರೆ ಆತ ಅರ್ಥ ಮಾಡ್ಕೊಳ್ಳದೆ ಇರೋದು, ನಾನೂ ಒಂದು ಜೀವಿ, ಉಳಿದಂತಹ ಜೀವಿಗಳ ಜೊತೆ ನಾನೂ ಬದುಕಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ಜೈವಿಕ ಸಮತೋಲನಕ್ಕೆ ಇದೆಷ್ಟು ಮಾರಕ ಆಗ್ತಾ ಇದೆ ನೋಡಿ. ಆನೆಗಳು ನಮ್ಮ ವನ್ಯಜೀವಿ ಮತ್ತು ಕಾಡಿನ ಸಂರಕ್ಷಣೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಇಂಗ್ಲೀಷ್ನಲ್ಲಿಗೆ ದೇ ಆರ್ ಮೇಜರ್ ಸೀಡ್ ಡಿಸ್ಪರ್ಸರ್. ಅಂದರೆ ಕಾಡು ಬೆಳವಣಿಗೆ ಆಗಬೇಕು ಅಂದರೆ ಆ ಕಾಡಿನ ಬೀಜಗಳು, ಮರಗಳದು, ಗಿಡಗಳದ್ದು ಬೀಜನ ಯಾರೋ ಹೋಗಿ ನೆಡಬೇಕು. ಅದು ಮಾನವನಾಗಿ ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು 1000 ಎಕರೆ ಪ್ರದೇಶದಲ್ಲಿ ಆ ಕೆಲಸನ ಆನೆಗಳು ಮಾಡ್ತದೆ. ಏನೋ ಒಂದು ಮರದ ಹಣ್ಣು ತಿಂತದೆ, ಆ ಬೀಜ ಜಠರದ ಮೂಲಕ ಹೋಗಿ 3-4 ದಿವಸ ಅದರೊಳಗಡೆ, ದೊಡ್ಡ ಜಠರ, ಆನೆಗೆ ದೊಡ್ಡ ಜಠರ ಇರ್ತದೆ, ಅದ್ರ ಮೂಲಕ ಹೋಗಿ ಆ ಬೀಜದ ಮೇಲಿರುವಂಥ ಏನು ಒಂದು ಲೇಯರ್ ಇರ್ತದೆ, ಎಂಡೋಕಾರ್ಪ್ ಅಂತ ಕರಿತೀವಿ, ಅದು ಮೆತ್ತಗಾಗ್ತದೆ. ಅದನ್ನು ತಗೊಂಡೋಗಿ ಆನೆ ಎಷ್ಟೋ 116 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅದನ್ನ ಬೀಜ ಆಗ್ತದೆ. ಆ ಬೀಜ ಅದ್ರ ಸಗಣಿ ಮೂಲಕ ಬಂದಿರುತ್ತೆ. ಆ ಸಗಣಿನೇ ಆ ಬೀಜಕ್ಕೆ ಒಂದು ಗೊಬ್ಬರ ಆಗಿರ್ತದೆ. ಆಚೆ ಬಂದು ಬೀಜೋತ್ಪಾದನೆ ಆಗಿ ನಂತರ ಬೀಜ ಆಚೆ ಬಂದು ಚಿಕ್ಕ ಗಿಡ ಆಗಿ ದೊಡ್ಡ ಗಿಡ ಆಗೋ ತನಕ ಆ ಸಗಣಿನೇ ಅದಕ್ಕೊಂದು ಗೊಬ್ಬರ. ನಾವ್ಯಾರು ಹೋಗಿ ಗೊಬ್ಬರ ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ಗಿಡ ಮತ್ತೆ ದೊಡ್ಡದಾಗಿ ಮರ ಆಗ್ತದೆ. ಈ ಬೀಜನ ಒಂದು ಕಡೆಯಿಂದ ಇನ್ನೊಂದು ಪ್ರಸರಣ ಮಾಡೋದಕ್ಕೆ ಆನೆಗಳು ಬಹಳ ಮುಖ್ಯವಾದ ಕಾರಣ. ಹಾಗಾಗಿ ಆನೆಗಳನ್ನ ನಾವು ತೆಗೆದ ತಕ್ಷಣ ಕಾಡಿನಲ್ಲಿ ಒಂದೇ ಕಡೆ ಇರ್ಬೋದು, ಹಕ್ಕಿಗಳು ಬಂದು ಒಂದು 200 ಮೀಟರ್ ದೂರದಲ್ಲಿ ತಗೊಂಡೋಗಿ ಬೀಜ ಹಾಕ್ಬೋದು. ಆದರೆ 16 ಕಿಲೋಮೀಟರ್ ದೂರದಲ್ಲಿ ಬೀಜ ಹಾಕಿ ಕಾಡು ಮತ್ತೆ
ನೈಸರ್ಗಿಕವಾಗಿ ಹೆಚ್ಚಾಗಬೇಕು ಅಂದರೆ ಆನೆಗಳು ಬಹಳ ಮುಖ್ಯವಾದ ಕಾರಣ. ಆನೆಗಳನ್ನ ನಮ್ಮ ಈಕೋಸಿಸ್ಟಮ್ ಅಂತ ಏನು ಕರಿತೀವಿ ನಾವು, ಪರಿಸರದಿಂದ ಆಚೆ ತೆಗೆದಿಟ್ಬಿಟ್ರೆ ಅರಣ್ಯ ನಾಶ ಖಂಡಿತ ಆಗೇ ಆಗ್ತದೆ. ಇದು ವೈಜ್ಞಾನಿಕವಾಗಿ ಬಹಳಷ್ಟು ವರದಿಗಳಲ್ಲಿ ಹೇಳಾಗಿದೆ. ನಾನು ಹೊಸದಾಗಿ ಏನು ಹೇಳಬೇಕಾಗಿದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀವಿ. ಸೊ ವೀಕ್ಷಕರೇ, ಜೈವಿಕ ಪರಿಸರದಲ್ಲಿ ಆನೆಯ ಪಾತ್ರ ಏನು ಅಂತ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಗ್ರಾಮಸ್ಥರು ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು, ಅರಣ್ಯ ಇಲಾಖೆಯ ಜವಾಬ್ದಾರಿ ಏನಿದೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.